ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ಗಳು ಕಂಪ್ಲೀಟ್ಗೊಂಡಿದ್ದಾವೆ. ಪ್ರಿಪರೇಟರಿ ಎಕ್ಸಾಮ್ ಒಂದು ಕಂಪ್ಲೀಟ್ಗೊಂಡಿದೆ. ಸೊ ಇವಾಗ ಇಲಾಖೆ ಕಡೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇಲ್ಲಿ ಸುತ್ತೋಲೆಯನ್ನು ಕೂಡ ತಾವು ನೋಡ್ತಾ ಸಾಕಬಹುದು. 2026 SSLC ಪರೀಕ್ಷೆ ಒಂದಕ್ಕೆ ಯಾರು ಈಗಾಗಲೇ ನೋಂದಣಿಯಾಗಿದ್ದಾರೆ, ಶಾಲಾ ಅಭ್ಯರ್ಥಿಗಳಾಗಿರಬಹುದು, ಖಾಸಗಿ ಅಭ್ಯರ್ಥಿ ಆಗಿರಬಹುದು ಅಥವಾ ರಿಪೀಟರ್ಸ್ ಆಗಿರಬಹುದು, ವಿದ್ಯಾರ್ಥಿಗಳ ಮಾಹಿತಿಯನ್ನ ಪರಿಷ್ಕರಣೆಗೊಳಿಸಲಿಕ್ಕೆ ಒಂದು ಟ್ಯಾಬ್ ಅನ್ನ KSEAB ಸ್ಕೂಲ್ ಲಾಗಿನ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿರುವಂತಹ ಆದೇಶನು ಕೂಡ ಇಲ್ಲಿ ತಾವುಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ಈ ಒಂದು ಆದೇಶದ ಪ್ರಕಾರ ಅವರೆಲ್ಲ ಮುದ್ರಣವನ್ನ ತೆಗೆದುಕೊಳ್ಬೇಕಾಗತ್ತೆ, ಪ್ರಿಂಟ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಏಕಂದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಾಗಿರ್ಬಹುದು, ತದನಂತರ ಸ್ಟೂಡೆಂಟ್ ನೇಮ್ ಆಗಿರ್ಬಹುದು, ಫಾದರ್ ನೇಮ್ ಆಗಿರ್ಬಹುದು, ಮದರ್ ನೇಮ್ ಆಗಿರ್ಬಹುದು, ಈವನ್ STS ನಂಬರ್ ಆಗಿರ್ಬಹುದು, ಕಾಸ್ಟ್ ಏನಾದ್ರೂ ಚೇಂಜಸ್ ಆಗಿರಬಹುದು. ಸೊ ಅದಕ್ಕೆ ಇದೊಂದು ಲಾಸ್ಟ್ ಅವಕಾಶ ಇದೆ, ಲಾಸ್ಟ್ ಕಾಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಅದು ಏನಾದ್ರೂ ಇತ್ತು ಬೈ ಚಾನ್ಸ್ ಅಂದ್ರೆ ಅದನ್ನ ಪ್ರಿಂಟ್ ಔಟ್ ತೆಗೆದುಕೊಂಡು ಅದರ ಮೇಲೆ ವಿದ್ಯಾರ್ಥಿಗಳ ಪಾಲಕರ ಸಹಿಯನ್ನ ಹಾಗೂ ಮುಖ್ಯ ಶಿಕ್ಷಕರು ಸಹಿತ ಅದರ ಮೇಲೆ ಸಹಿಯನ್ನ ಮಾಡಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಎನ್ನುವಂಥದ್ದನ್ನ ಈ ಒಂದು ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಏನೆಲ್ಲ ಚೆಕ್ ಮಾಡ್ಕೊಳ್ಬೇಕು ಮತ್ತು ಎಷ್ಟೆಲ್ಲ ಮಾಹಿತಿಯನ್ನ ನಾವು ಕೇವಲ 8 ಅಂಶಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ತಾವು ಇಲ್ಲಿ ನೋಡಬಹುದು, ಮಾಹಿತಿ ಪರಿಶೀಲನಾ ನಮೂನೆಗಳನ್ನು 8 ಅಂಶಗಳಲ್ಲಿ ತಿದ್ದುಪಡಿ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಯಾವೆಲ್ಲ ಮಾಹಿತಿಗಳನ್ನು ತಿದ್ಕೊಳ್ಬಹುದು ನಾವು ಅಂದ್ರೆ ಶಾಲಾ ಅಭ್ಯರ್ಥಿಗಳ STS ನಂಬರ್ ತಿದ್ಕೊಳ್ಬಹುದು, ಖಾಸಗಿ ಅಭ್ಯರ್ಥಿಗಳಿದ್ರೆ ಅವ್ರ ರೆಫರೆನ್ಸ್ ನಂಬರ್ ಇರುತ್ತೆ, ಹಾಗೂ ಪ್ರೀವಿಯಸ್ ಇಯರ್ ಅಂದ್ರೆ ರಿಪೀಟರ್ಸ್ ಇದ್ರೆ ಅವ್ರ ರಿಜಿಸ್ಟರ್ ನಂಬರ್ ಅನ್ನು ಕೂಡ ನಾವು ತಿದ್ದಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮತ್ತೆ ಅಭ್ಯರ್ಥಿ ಹೆಸರಾಗಿರಬಹುದು, ತಂದೆ ಹೆಸರಾಗಿರಬಹುದು, ತಾಯಿ ಹೆಸರಾಗಿರಬಹುದು, ಅವರ ಜನ್ಮ ದಿನಾಂಕ ಆಗಿರಬಹುದು, ಧರ್ಮ ಮತ್ತು ಲಿಂಗ ಇವುಗಳಲ್ಲಿ ಯಾವ್ದಾದ್ರು ತಿದ್ದುಪಡಿಗಳು ಇದ್ದಲ್ಲಿ ಖಾಸಗಿ ವಿದ್ಯಾರ್ಥಿಗಳ PF ಅಂದ್ರೆ ಪ್ರೈವೇಟ್ ಫ್ರೆಶರ್ಸ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನೇರವಾಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನ ಅವರು ಆನ್ಲೈನ್ ಅಲ್ಲಿ ನೀಡಿದ್ದಾರೆ, ಅವ್ರ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ನೀಡಿದ್ದಾರೆ. ಜೊತೆಗೆ CCRF ರೆಗ್ಯುಲರ್ ಫ್ರೆಶರ್ಸ್ ಯಾರಿದ್ದಾರೆ, ಶಾಲಾ ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ನಮ್ಮ ಶಾಲಾ ಲಾಗಿನ್ ಅಲ್ಲಿ ನಾವು ಏನ್ ಮಾಡ್ಕೊಳ್ಬೇಕಾಗತ್ತೆ, ಫಸ್ಟ್ ಆಫ್ ಆಲ್ ಏನಾದ್ರು ಚೇಂಜಸ್ ಇತ್ತು STS ನಲ್ಲಿ ಮೊದಲನ್ನು ಚೇಂಜ್ ಮಾಡ್ಕೊಳ್ಬೇಕು. ಒಂದು ಅಭ್ಯರ್ಥಿ ಅಥವಾ ಸ್ಪೆಲ್ಲಿಂಗ್ ಏನಾದ್ರು ಚೇಂಜ್ ಆಗಿತ್ತು, ಅವ್ನ ಫಾದರ್ ನೇಮ್ ಅಥವಾ ಮದರ್ ನೇಮ್ ಏನಾದ್ರು ಒಂದು ವಿದ್ಯಾರ್ಥಿ ಚೇಂಜ್ ಆಗಿತ್ತು, ಅವ್ರ ಕಾಸ್ಟ್ ಏನಾದ್ರು ಚೇಂಜ್ ಆಗಿತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಕೊಳ್ಬೇಕು, ಅದನ್ನ STS ಅಲ್ಲಿ ಅಪ್ಡೇಟ್ ಮಾಡ್ಕೊಂಡು ತದನಂತರ ಇಲ್ಲಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಯಾವ ತರ ಅದನ್ನ ಮಾಡ್ಬೇಕು ಅನ್ನೋದನ್ನ ಕೂಡ ನೋಡ್ತಾ ಸಾಗೋಣ. ಇದೆಲ್ಲವನ್ನ ನಾವು ಏನ್ ಮಾಡ್ಕೊಳ್ಬೇಕು, ಚೇಂಜಸ್ ಅನ್ನ ಮಾಡಿ ಸೇವ್ ಮಾಡ್ಬೇಕು STS ನಲ್ಲಿ. ತದನಂತರ ಇಲ್ಲಿ KSEAB ಸ್ಕೂಲ್ ಲಾಗಿನ್ ಅಲ್ಲಿ ಅದನ್ನ ಹೋಗಿ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅದರ್ವೈಸ್ ಯಾವ ತರ ನಾವು ಕೊಟ್ಟಿರ್ತೀವಿ STS ನಲ್ಲಿ ಇರ್ತದೆ ಅದೇ ತರ ಡಾಟಾ ಫೇಚ್ ಆಗುತ್ತೆ. ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ, ತದನಂತರ ಅದ್ರ ಮೇಲೆ ಪಾಲಕರ ಗಮನಕ್ಕೆ ತೆಗೆದುಕೊಂಡು ಬರ್ರಿ, ವಿದ್ಯಾರ್ಥಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಏನಾದ್ರು ಮೀಡಿಯಂ ಆರ್ ಲ್ಯಾಂಗ್ವೇಜಸ್ ಗಳನ್ನ ಚೇಂಜ್ ಮಾಡೋದಿತ್ತು ಅಥವಾ ಅವರ ದೈಹಿಕ ಸ್ಥಿತಿಯನ್ನು ಏನಾದ್ರು ಚೇಂಜ್ ಮಾಡೋದಿತ್ತು ಅಂದ್ರೆ ಇಲಾಖೆಗೆ ಸಂಪರ್ಕವನ್ನ ಲಿಖಿತ ರೂಪದಲ್ಲಿ ಮಾಡ್ರಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಸೊ ಬನ್ನಿ ತಡ ಮಾಡದೆ ಹೇಗೆ ನಾವು ನಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನ ನೋಡ್ತಾ ಸಾಗೋಣ. ಫಸ್ಟ್ ಆಫ್ ಆಲ್ ನಾವು ಗೂಗಲ್ ಕ್ರೋಮ್ಗೆ ಹೋಗ್ತೀವಿ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂತೀವಿ. ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀನಿ, ಬೇಕಿದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಇದೇ ತರ ಮಾಡಬಹುದು. ಆಪ್ಷನ್ ಗಳೆಲ್ಲವೂ ಸೇಮ್ನೇ ಇರ್ತವೆ. ನಾವು KSEAB ಸ್ಕೂಲ್ ಲಾಗಿನ್ ಅನ್ನು ಓಪನ್ ಮಾಡ್ಕೋತೀವಿ. ಇಲ್ಲಿ ನಮ್ಮ ಸ್ಕೂಲ್ ಲಾಗಿನ್ ಓಪನ್ ಆಗಿದೆ. ಕ್ಯಾಪ್ಚಾ ಅಂತ ಕೊಟ್ಟಿದ್ದಾರೆ, ಕ್ಯಾಪ್ಚಾವನ್ನು ಆಡ್ ಮಾಡ್ತೀನಿ. ಸಬ್ಮಿಟ್ ಅಂದ ತಕ್ಷಣ ನಮ್ಮ ಸ್ಕೂಲ್ ಲಾಗಿನ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ಈಗಾಗಲೇ ನೀವು ನೋಡಿರಬಹುದು ಇದೆಲ್ಲ ಆಗಿದೆ. ತದನಂತರ ಪ್ರಿಪರೇಟರಿ ಎಕ್ಸಾಮ್ ಆಲ್ರೆಡಿ ನಾವು ಎಂಟ್ರಿಯನ್ನ ಮಾಡಿದೀವಿ, ಇವತ್ತು ಲಾಸ್ಟ್ ಡೇಟ್ ಇತ್ತು. ಜೊತೆಗೆ ಅದರ ಪಕ್ಕದಲ್ಲಿ ಡೌನ್ಲೋಡ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದಾಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ಕೊಳ್ಬೇಕು, ಡೌನ್ಲೋಡ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸ್ಕೂಲ್ ವೈಸ್ ಅಂತ ಇದೆ. ಅಂದ್ರೆ ಈ ಒಂದು ಶಾಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ರೆಗ್ಯುಲರ್ ಫ್ರೆಶರ್ಸ್ ಯಾರಿದ್ದಾರೆ ಅವ್ರದ್ದು, ರಿಪೀಟರ್ಸ್ ಯಾರಿದ್ದಾರೆ ಅವ್ರದ್ದು, ತದನಂತರ ಬಾಹ್ಯ ಪ್ರೈವೇಟ್ ಯಾರಾದ್ರು ಕ್ಯಾಂಡಿಡೇಟ್ ಇದ್ರು ಸಹಿತ ಅವ್ರದ್ದು ಕೂಡ ಸಂಪೂರ್ಣವಾಗಿರುವಂತದ್ದು ಎಲ್ಲ ಮಾಹಿತಿಯಲ್ಲಿ ತೆಗೆದುಕೊಳ್ಳುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಡೌನ್ಲೋಡ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸ್ಕೂಲ್ ವೈಸ್ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನಮ್ಮ ಸ್ಕೂಲ್ ಕೋಡ್ ಬರುತ್ತೆ. ಅದರ ಕೆಳಗಡೆ ಒಂದು ಆರೆಂಜ್ ಕಲರ್ ಅಲ್ಲಿ ಒಂದು ಡೌನ್ಲೋಡ್ ಎನ್ನುವಂತಹ ಒಂದು ಟ್ಯಾಬ್ ಕಾಣ್ತಾ ಇದೆ. ಅದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದ್ರೆ ನೀವು ಮೇಲ್ಗಡೆ ಇಲ್ಲಿ ನೋಡಬಹುದು ಡೌನ್ಲೋಡ್ ಇಲ್ಲಿ ಆಗ್ತಾ ಇದೆ. ಡೌನ್ಲೋಡ್ ಆಯ್ತು. ಅದನ್ನ ನಾನು ಒಂದ್ಸಲ ಓಪನ್ ಮಾಡಿ ತೋರಿಸಿ ನಿಮ್ಗೆ. ಇಲ್ಲಿ ಅದು ಓಪನ್ ಆಗಿದೆ. ನೋಡಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಇಲ್ಲಿ ಅವ್ರ ಹೆಸರು ಕಾಣ್ತಾ ಇದೆ, ತದನಂತರ STS ನಂಬರ್ ಇದೆ, ಶಾಲಾ UDIS ನಂಬರ್ ಇದೆ, ತದನಂತರ KSEAB ಕೋಡ್ನು ಕೂಡ ಇದೆ. ಫಾದರ್ ನೇಮ್, ಮದರ್ ನೇಮ್ ಇದೆಲ್ಲ ಸ್ಪೆಲ್ಲಿಂಗ್ಗಳು ಕರೆಕ್ಟ್ ಅದಾವು ಇಲ್ಲೋ, ಅವ್ರ ಫಿಸಿಕಲ್ ಕಂಡೀಷನ್ ಯಾವ ತರ ಇದೆ, ತದನಂತರ ಮೇನ್ಲಿ ವಿಷಯ ಹಾಗೂ ಸಬ್ಜೆಕ್ಟ್ಗಳು ಸೇಮ್ ಇದಾವೋ ಅಥವಾ ಇಲ್ಲ, ಮಾಧ್ಯಮ ಸೇಮ್ ಇದೆಯೋ ಇಲ್ವೋ ಎನ್ನುವಂಥದ್ದು ಇಲ್ಲಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಜೊತೆಗೆ ಈ ಮೇಲ್ಕಂಡ ಎಲ್ಲ ಮಾಹಿತಿಯನ್ನು ಖುದ್ದು ಪರಿಶೀಲಿಸಿ ಸರಿಯಾಗಿದೆ ಎಂದು ದೃಢೀಕರಿಸಿದ್ದೇನೆ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಹಿಯನ್ನ ತೆಗೆದುಕೊಳ್ಬೇಕು, ವಿದ್ಯಾರ್ಥಿ ಸಹಿಯನ್ನು ತೆಗೆದುಕೊಳ್ಬೇಕು. ತದನಂತರ ಪೋಷಕರ ಸಹಿಯನ್ನು ಕೂಡ ನೀಡಿದ್ದಾರೆ. ಅವ್ರ ಕಡೆಯಿಂದ ಸಹಿ ತೆಗೆದುಕೊಂಡಾದ್ಮೇಲೆ ಇಲ್ಲಿ ಶಾಲಾ ಶಿಕ್ಷಕರ ಸಹಿ ಇದೆ, ತದನಂತರ ತರಗತಿ ಶಿಕ್ಷಕರ ಸಹಿ ಇದೆ. ಇದೆಲ್ಲವನ್ನ ತಗೊಳ್ಳು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ವಿದ್ಯಾರ್ಥಿಯನ್ನ ಇಲ್ಲಿ ಸಿಗುತ್ತೆ. ಇದರಲ್ಲೇನೆ ನಮಗೆ ರಿಪೀಟರ್ಸ್ ಆಗಿರಬಹುದು ಅಥವಾ ಪ್ರೈವೇಟ್ ಫ್ರೆಶರ್ಸ್ ಆಗಿರಬಹುದು ಅವ್ರದ್ದು ಕೂಡ ಎಲ್ಲ ಮಾಹಿತಿಗಳು ಇಲ್ಲಿ ಲಭ್ಯ ಆಗ್ತವೆ. ಇದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾವು ಅಪ್ಡೇಟ್ ಏನಾದ್ರೂ ಮಾಡೋದಿತ್ತು ಅಂದ್ರೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಯಾವ ವಿದ್ಯಾರ್ಥಿ ನಾವು ಏನ್ ಮಾಡ್ಬೇಕಾಗಿದೆ,
ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಅವರ SS ನಂಬರ್ ಹಾಕಿರಬಹುದು ಅಥವಾ ರೆಫರೆನ್ಸ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್. ಈ ವರ್ಷದ ವಿದ್ಯಾರ್ಥಿಗಳಿದ್ರೆ SS ನಂಬರ್ ಇರುತ್ತೆ, ರೆಫರೆನ್ಸ್ ನಂಬರ್ ಯಾರಿಗಿರುತ್ತೆ, ಪ್ರೈವೇಟ್ ಫ್ರೆಷರ್ಸ್ ಇರುತ್ತೆ, ಜೊತೆಗೆ ರಿಪೀಟರ್ಸ್ ಗೆ ರಿಜಿಸ್ಟರ್ ನಂಬರ್ ಇರುತ್ತೆ. ಅದೆಲ್ಲವನ್ನ ಕೊಟ್ಟು ಇಲ್ಲಿ ವ್ಯೂ ಮಾಡಿದ್ರೆ ಏನಾಗುತ್ತೆ, ಅದು ವ್ಯೂ ಆಗುತ್ತೆ. ಆದ್ರೆ ಇದಕ್ಕಿಂತ ಮುಂಚೆ ನಾವು ಏನಾದ್ರೂ ಚೇಂಜಸ್ ಮಾಡಬೇಕು ಅಂದ್ರೆ ಸ್ಯಾಟ್ಸ್ ಅಲ್ಲಿ ಹೋಗಿ, ರೆಗ್ಯುಲರ್ ಫ್ರೆಷರ್ಸ್ ಇದ್ರೆ ಸ್ಯಾಟ್ಸ್ ಅಲ್ಲಿ ಹೋಗಿ ಅದನ್ನ ಏನ್ ಮಾಡ್ಕೊಳ್ಬೇಕಾಗತ್ತೆ, ನಾವು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ತದನಂತರ ಇದೆಲ್ಲ ಆದ್ಮೇಲೆ, ಚೇಂಜಸ್ ಆದ್ಮೇಲೆ ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿದೆಯೋ ಇಲ್ಲ ಅಂತ ಕೇಳೋದಕ್ಕೆ ಡೌನ್ಲೋಡ್ ರಿವೈಸ್ಡ್ ಇನ್ಫಾರ್ಮೇಶನ್ ಅಂತ ಇದೆ. ಇಲ್ಲಿ ಅಪ್ಡೇಟ್ ಮಾಡಿದಾದ್ಮೇಲೆ ಸ್ಯಾಟ್ಸ್ ಅಲ್ಲಿ ಏನ್ ಅಪ್ಡೇಟ್ ಮಾಡಿರ್ತೀವಿ ಅದಾದ್ಮೇಲೆ ಆ ಒಂದು ವಿದ್ಯಾರ್ಥಿ ಸ್ಯಾಟ್ಸ್ ನಂಬರ್ ಅನ್ನ ಹಾಕಿ ಇಲ್ಲಿ ಪ್ರಿಂಟ್ ಅನ್ನ ತೆಗೆದುಕೊಂಡು ಇಟ್ಕೊಳ್ಬೇಕಾಗತ್ತೆ. ಪ್ರಿಂಟ್ ಆದ್ಮೇಲೆ ಅದೆಲ್ಲ ಅಪ್ಡೇಟ್ ಆಗಿರುವಂತ ಮಾಹಿತಿ ಬಂದಿರುತ್ತೆ. ಸೊ ಈ ತರನಾಗಿ ನಾವು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತೆಗೆದುಕೊಂಡು ಅವರ ಒಂದು ಪರಿಶೀಲನೆಗೆ ಒಳಪಡಿಸಬೇಕಾಗಿರುವಂತ ಅದರ ಮೇಲೆ ಅವರ ಪೋಷಕರ ಸಹಿ ಇರುತ್ತೆ, ಅದರ ಮೇಲೆ ವಿದ್ಯಾರ್ಥಿಗಳ ಸಹಿ, ಮುಖ್ಯ ಶಿಕ್ಷಕರ ಸಹಿ ಹಾಗೂ ತರಗತಿ ಶಿಕ್ಷಕರ ಸಹಿನೂ ಕೂಡ ನೀಡಲಾಗಿದೆ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಬೇಗನೆ ಹೋಗಿ ನಿಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ಇದನ್ನ ಚೆಕ್ಔಟ್ ಮಾಡ್ಕೊಳ್ಬಹುದು. ಹಾಗೂ ಯಾರು ಬಾಹ್ಯ ಪ್ರೈವೇಟ್ ಫ್ರೆಷರ್ಸ್ ಯಾರಿದ್ದಾರೆ ಅವರು ಡೈರೆಕ್ಟ್ ಆಗಿ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ನಿಮಗೆ ಆಪ್ಷನ್ ಅನ್ನು ಕೊಡಲಾಗಿದೆ, ಅಲ್ಲಿ ಹೋಗಿ ತಾವು ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಸರಿಯಾಗಿರುವಂತಹ ದಾಖಲೆಯನ್ನು ಅಪ್ಲೋಡ್ ಮಾಡಿ ಹಾಗೂ ಸಂಬಂಧಿಸಿರುವಂತಹ ಶಾಲೆಗಳಿಗೆ ಅದನ್ನ ನೀಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಇಂಥ ವಿಡಿಯೋಗಳಿಗೆ ಕೇರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.